ಇನ್ನೊಬ್ರು ಸೆಡ್ಡು ಹೊಡ್ಕೊಂಡೇ ಬಂದವರು ಈ ಸಲ ಕ್ಷೇತ್ರ ಬದಲಾದ ಮೇಲೂ ಕೂಡ ಅಚ್ಚರಿಯ ಗೆಲುವನ್ನು ಸಾಧಿಸಿರುವವರು. ಈ ಇಬ್ಬರ ಜೊತೆಗೆ ಮಾತುಕತೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಅಭಿಪ್ರಾಯ ಸಂಗ್ರಹವೋ ಅಥವಾ ಇನ್ಯಾವುದೋ ಹೊಸ ಲೆಕ್ಕಾಚಾರವೋ ಅಂತ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಬಿಜೆಪಿ ಪರಿಸ್ಥಿತಿ ಇವತ್ತೇನಾಗಿದೆ ಅಂದರೆ, ಯಾವ ನಿರ್ಧಾರ ತಗೊಂಡ್ರೂ ಅಷ್ಟು ಸುಲಭ ಇಲ್ಲ. ಸೊ ಅಳೆದು ತೂಗೋಣ ಅಂತ ಇಷ್ಟು ದಿನ ಕಾದಿದ್ದಾಯಿತು. ಆದರೆ ಈಗ ಬಿಟ್ಟಷ್ಟು ಸಮಸ್ಯೆ ಬಿಗಡಾಯಿಸ್ತಿದೆ ಅಂತ ಗೊತ್ತಾದ ಮೇಲೆ ಎರಡರೊಳಗೊಂದು ತೀರ್ಮಾನ ತಗೊಳ್ತೀವಿ, ಏನಾದರೂ ಮಾಡ್ಕೊಳ್ಳಿ, ರಿಸ್ಕ್ ತಗೊಳ್ಳದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಮೆಸೇಜ್ ಕೊಟ್ಟಿದೆ. ಸದಾನಂದ ಗೌಡ್ರೆ ಹೇಳಿದ್ರಲ್ಲ, ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು, ಬಹಳ ಬೇಜಾರಾಗ್ತಿದೆ, ಶಿಸ್ತಿಲ್ಲದ ಯಾವ ಪಕ್ಷನೂ ಉದ್ಧಾರ ಆಗಲ್ಲ ಅಂತ ಅವರು ಬಿಜೆಪಿ ಬಗ್ಗೆಯೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಲ್ಲೂ ಇದೇ ಮನಸ್ಥಿತಿ ಆಗಿದೆ. ಈಗ ಯಾವಾಗ ಸರಿ ಹೋಗುತ್ತೆ, ಹೆಂಗೆ ಸರಿ ಹೋಗುತ್ತೆ ಅಂತ ಅವರು ಬಿಡ್ತಿಲ್ಲ, ಇವರು ಕೊಡ್ತಿಲ್ಲ ಅನ್ನೋ ಪರಿಸ್ಥಿತಿ. ಯತ್ನಾಳ್ ಅವ್ರಿಗೆ ಮೊನ್ನೆ ನೋಟಿಸ್ ಬಂತು, ಹೈಕಮಾಂಡ್ ಶಾಕ್ ಕೊಡ್ತು, ಭೇಟಿಗೆ ಅವಕಾಶನೂ ಕೊಡಲಿಲ್ಲ, ಮತ್ತು ನೋಟಿಸ್ ಕೊಟ್ಟು ಯಾಕೆ ಕ್ರಮ ಕೈಗೊಳ್ಳಬಾರದು ಅನ್ನುವ ಎಚ್ಚರಿಕೆ ಕೊಟ್ಟು ಈಗ ಉತ್ತರಿಸೋದಕ್ಕೆ ಡೆಡ್ಲೈನನ್ನು ಕೊಟ್ಟಿದೆ. ಉತ್ತರಿಸ್ತೀನಿ ಅಂತಿದ್ದಾರೆ ಯತ್ನಾಳ್ ಅವರು. ಅವರು ಬಗ್ಗೋ ರೀತಿ ಕಾಣಿಸ್ತಿಲ್ಲ, ಬಟ್ ಬಹಳ ಬೇಸರ ಮಾಡ್ಕೊಂಡು ಬಂದರು ಡೆಲ್ಲಿಯಿಂದ. ನನಗೆಷ್ಟು ಮುಜುಗರ ಆಯಿತು ಅಂದರೆ ಹೈಕಮಾಂಡ್ ಹಿಂಗೆ ಮಾಡಬಾರ್ದಿತ್ತು ಅನ್ನುವಂಥ ಬೇಸರದ ನುಡಿಗಳೊಂದಿಗೆ ವಾಪಸ್ಸಾಗಿ ಈಗ ನೋಟಿಸ್ ಬೇರೆ ಉತ್ತರಿಸಬೇಕಾಗಿದೆ. ಸೊ ಯತ್ನಾಳ್ ಬಣಕ್ಕಂತೂ ತೀವ್ರ ಹಿನ್ನಡೆ ಆಗಿದೆ. ಯತ್ನಾಳ್ ಅವರು ದೊಡ್ಡ ಎಡವಟ್ಟು ಮಾಡಿಕೊಂಡ್ರು. ಯತ್ನಾಳ್ ಅವರು ಅತಿ ವೇಗಕ್ಕೆ ಬಿದ್ದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅವ್ರಿಗಿರೋ ಒಳ್ಳೆ ಸಾಮರ್ಥ್ಯ, ಸಮುದಾಯದ ಬಲದೊಂದಿಗೆ ಭವಿಷ್ಯದ ಲೆಕ್ಕಾಚಾರ ಹಾಕೋದು ಬಿಟ್ಟು ಯಾರದ್ದೋ ಮಾತು ಕೇಳಿಕೊಂಡು ಅಥವಾ ಇನ್ಯಾರದ್ದೋ ತಾಳಕ್ಕೆ ಕುಣಿದೋ ಯತ್ನಾಳ್ ಅವ್ರಿಗೆ ಚಾನ್ಸ್ ಮಿಸ್ ಆಯ್ತಾ ಅನ್ನೋ ವಿಶ್ಲೇಷಣೆ ಒಂದು ಕಡೆ ಕೇಳಿ ಬರ್ತಿದೆ. ಅವ್ರಿಗಂಥ ಸಾಮರ್ಥ್ಯ ಕಾಣಿಸ್ತಾ ಇತ್ತು, ಆದರೆ ಅತಿಯಾಗಿ ಅವರು ಮಾತಿಗೆ ಬಿದ್ದು ವಾಗ್ದಾಳಿಗಳನ್ನು ನಡೆಸಿ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದು ಇರೋ ಚಾನ್ಸ್ ಎಲ್ಲ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ. ಈ ಕಡೆ ವಿಜಯೇಂದ್ರ ಅವ್ರಿಗೆಲ್ಲ ಸಲೀಸಾಗಿದೆಯಾ? ಹೈಕಮಾಂಡ್ ವಿಜಯೇಂದ್ರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋರ್ಗೆ ಕಡಿವಾಣ ಹಾಕಿದೆ, ದೂರ ತಗೊಂಡು ಬರಬೇಡಿ ಅಂತ ಹೇಳಿದೆ. ಹಂಗಂದು ಮಾತ್ರಕ್ಕೆ ವಿಜಯೇಂದ್ರಗೆ ಸಂಪೂರ್ಣವಾಗಿ 100% ಏನು ಕೊಡ್ತಿಲ್ಲ. ಅದಕ್ಕೆ ಸಾಕ್ಷಿ ಸುಧಾಕರ್ ಅವರು ಏನು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ಅವರು ಜಿಲ್ಲೆ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಅದನ್ನು ತಡೆ ಹಿಡಿದಿದ್ದಾರೆ. ಆ ಸಂದೀಪ್ ರೆಡ್ಡಿ ಮತ್ತು ಸುಧಾಕರ್ ನಡುವೆ ಕಿತ್ತಾಟ ಜಟಾಪಟಿ ಯಾವ ರೀತಿ ಆಯಿತು ಅನ್ನೋದನ್ನು ನೋಡಿದಿರಿ. ವಿಜಯೇಂದ್ರಗೆ ಈ ವಿಷಯದಲ್ಲಿ ಹಿನ್ನಡೆ ಆಗಿದೆ. ಈಗ ಗೋವಿಂದ ಕಾರಜೋಳ ಮತ್ತು ಸೋಮಣ್ಣವರು, ಗೋವಿಂದ ಕಾರಜೋಳ ಅವರು ಯಡಿಯೂರಪ್ಪನವರು ಆಪ್ತರು, ಬಟ್ ವಿಜಯೇಂದ್ರ ವಿರುದ್ಧ ಮನಸ್ಕೊಂಡಿದ್ದಾರೆ. ಅದರಲ್ಲೂ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇನ್ನೂ ಬೇಸರ ಇದೆ. ಯತ್ನಾಳ್ ಅವರು ಹೇಳ್ತಿದ್ರಲ್ಲ, ನಮ್ಮ ಸೀನಿಯರ್ಗೆ ಹೊಡೆಯೋಕೆ ಹೋದವ್ರನ್ನ ತಂದು ಅಧ್ಯಕ್ಷರನ್ನಾಗಿ ಮಾಡಿ, ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಟ್ಟಿದ್ದಾರೆ, ಏನು ಹೇಳಬೇಕು ಇವ್ರಿಗೆ ಅಂತ. ಸೊ ಗೋವಿಂದ ಕಾರಜೋಳ ಅವ್ರಿಗೂ ಮುನಿಸಿದೆ. ಸೋಮಣ್ಣ ಅವ್ರದ್ದಂತೂ ಗೊತ್ತಿರೋದೆ. ಸೋಮಣ್ಣ ಅವರ ಮೊನ್ನೆ ಅವ್ರ ಮನೆ ಪೂಜೆ ಅಲ್ಲೆಲ್ಲ ಮೀಟಿಂಗ್ ಆಯಿತು. ಹಾಗೆ ಅಮಿತ್ ಶಾ ಅವರಿಂದಾನೇ ಯತ್ನಾಳ್ ಬಣಕ್ಕೊಂದು ಎಚ್ಚರಿಕೆ ಕೊಡಿ, ಕಡೆಯ ಎಚ್ಚರಿಕೆ ಅನ್ನೋದನ್ನು ಅರ್ಥ ಮಾಡಿಸಿ ಅಂತ ಸೋಮಣ್ಣ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ರು. ಇದ್ರ ನಡುವೆ ಈಗ ಸೋಮಣ್ಣವರನ್ನು ಮತ್ತು ಗೋವಿಂದ ಕಾರಜೋಳ ಅವ್ರನ್ನು ಕರೆಸ್ಕೊಂಡು ಸಂಸತ್ ಭವನದಲ್ಲಿಯೇ ಮಾತನಾಡಿದ್ದಾರೆ. ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅನ್ನೋ ರೀತಿ ಸಂಸದರು ಹೇಳ್ತಿದ್ದಾರೆ. ಬಟ್ ಬಿಜೆಪಿ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆಯೇ ಅಮಿತ್ ಶಾ ಅವರು ಇಬ್ಬರು ಸಂಸದರ ಜೊತೆಗೆ ಮಾತಾಡಿದ್ದಾರೆ ಅನ್ನೋದು ಖಚಿತ ಮೂಲಗಳಿಂದ ಬರ್ತಿರುವಂಥ ಮಾಹಿತಿ. ಹಾಗಾದರೆ ಸೋಮಣ್ಣನವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂಥ ಕೂಗು ಎದ್ದಿದೆಯಲ್ಲ ಈಗ ಏಕಾಏಕಿ, ಅದ್ರ ಬಗ್ಗೆ ಹೈಕಮಾಂಡ್ ಏನಾದರೂ ಯೋಚಿಸ್ತಾ ಇದೆಯಾ? ರಾಜಕಾರಣದ ಬೆಳವಣಿಗೆಗಳ ಜೊತೆಗೆ ನಾವು ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆನೂ ತಿಳ್ಕೊಳ್ತಾ ಇರಬೇಕಲ್ವಾ? ಯಾಕಂದರೆ ದೇಶದ ಜೊತೆ ನಾವು ಬೆಳೀತಾ ಹೋಗಬಹುದು. ಆರ್ಥಿಕವಾಗಿ ಸರಿಯಾದ ಅವಕಾಶಗಳನ್ನು ಗುರುತಿಸಬೇಕು ಅಷ್ಟೇ. ಈಗ ಬಜಾಜ್ ಅಲಯನ್ಸ್ ಲೈಫ್ ಕೂಡ ಅಂಥದ್ದೇ ಒಂದು ಒಳ್ಳೆಯ ಅವಕಾಶವನ್ನು ಹೊತ್ತು ತಂದಿದೆ. ಬಜಾಜ್ ಅಲಯನ್ಸ್ ಲೈಫ್ 100% ಕ್ಯಾಪಿಟಲ್ ಗ್ಯಾರಂಟಿ ಇರುವಂತಹ ನಿಫ್ಟಿ 500 ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ 50 ಇಂಡೆಕ್ಸ್ ಫಂಡ್, ಈ ಅವಕಾಶ ಈಗ ಸಿಗ್ತಾ ಇದೆ. ಆದರೆ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿ ನಿಮಗಿರುವಂಥ ಅವಕಾಶ ದಿನಗಳು ಬಹಳ ಕಡಿಮೆ. ಫೆಬ್ರವರಿ 14ನೇ ತಾರೀಕು ತನಕ ಮಾತ್ರ ಓಪನ್ ಇರೋದು. ಕೆಲವು ದಿನಗಳು ಬಾಕಿ ಉಳ್ಕೊಂಡಿದೆ. ನೀವು ಹೆಚ್ಚಿನ ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಪಡ್ಕೊಳ್ಬಹುದು. ಇನ್ನು ಇನ್ವೆಸ್ಟ್ ಮಾಡುವಾಗ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ಈ NFO ಇಂಡೆಕ್ಸ್ ಪಾಸ್ಟ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಕಳೆದ 5 ವರ್ಷಗಳಲ್ಲಿ ರಿಟರ್ನ್ಸ್ ಎಷ್ಟಿದೆ? ಸರಾಸರಿ 30.7 30.7% ರಿಟರ್ನ್ಸನ್ನು ಕೊಟ್ಟಿದೆ. 10 ವರ್ಷದ ಸರಾಸರಿ ತಗೊಂಡ್ರೆ 22.9% ರಿಟರ್ನ್ಸನ್ನು ಸರಾಸರಿ ಕೊಟ್ಟಿರೋದು. ಉದಾಹರಣೆಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ 2014ರಲ್ಲಿ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ.
10 ವರ್ಷಗಳಲ್ಲಿ ಅಂದರೆ 2024ರಷ್ಟೊತ್ತಿಗೆ 7.9 ಲಕ್ಷ ರೂಪಾಯಿ ಆಗಿರುತ್ತೆ ಅಂತ ಅಂದಾಜು ಮಾಡಬಹುದು. ಇದೇ ರೀತಿಯಲ್ಲಿ ರಿಟರ್ನ್ಸನ್ನು ಕಂಪೇರ್ ಮಾಡಬಹುದು, ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬರೀ 2,000 ರೂಪಾಯಿಂದನೂ ಇನ್ವೆಸ್ಟ್ ಮಾಡುವಂಥ ಒಂದೊಳ್ಳೆ ಅವಕಾಶ ಇದೆ. ಅದರ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ 2.5 ಲಕ್ಷದವರೆಗೆ ಹೂಡಿಕೆ ರಿಟರ್ನ್ಸ್ಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಇಲ್ಲಿ. ಹಾಗೆ ಮಂತ್ಲಿ ಪ್ರೀಮಿಯಂನ ಮೇಲೆ 120 ಟೈಮ್ಸ್ ತನಕ ಲೈಫ್ ಕವರ್ ಕೂಡ ಸಿಗುತ್ತೆ. ಸೊ ಟ್ರಿಬಲ್ ಬೆನಿಫಿಟ್ ಇರುವಂಥ ಒಂದೊಳ್ಳೆ ಅವಕಾಶ ಬಜಾಜ್ ಅಲಯನ್ಸ್ ಲೈಫ್ ಈಗ ಹೊತ್ತು ತರ್ತಾ ಇದೆ. ಅಂದರೆ ನೀವು ಹಾಕುವಂಥ ಹಣದಲ್ಲಿ ಅರ್ಧದಷ್ಟನ್ನು ಸಪ್ರೇಟಾಗಿ ಎತ್ತಿಡಲಾಗತ್ತೆ. ಉಳಿದಿರೋ ಹಣವನ್ನು 500 ಕ್ವಾಲಿಟಿ ಕಂಪನಿ ಅಂದರೆ ಒಳ್ಳೆ ಕಂಪನಿಗಳನ್ನು ಆರಿಸಿ ಅದರಲ್ಲಿ 500ರಲ್ಲಿ ಟಾಪ್ 50 ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕ್ವಾಲಿಟಿ ಟಾಪ್ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಒಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ ಕಾರಣಕ್ಕಾಗಿ ಇನ್ನು ತಿಂಗಳಿಗೆ 18,000 ರೂಪಾಯಿ ಕಟ್ತಾ ಹೋದರೆ ಇನ್ವೆಸ್ಟ್ ಮಾಡುವಂಥ NRIಗಳಿಗಿರುವಂಥ ಒಂದೊಳ್ಳೆ ಆಪ್ಷನ್ ಇದು. 2 ಕೋಟಿ ತನಕ ರಿಟರ್ನ್ಸನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲದರ ಬಗ್ಗೆ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನೀವು ಪಡ್ಕೊಳ್ಬಹುದು. ಗೋವಿಂದ ಕಾರಜೋಳ ಅವರು ಸೀನಿಯರ್ ಇದ್ದಾರೆ, ಅವರ ಅಭಿಪ್ರಾಯ. ಸೊ ಸೀನಿಯರ್ಸ್ ಈಗ ಈ ರೆಬಲ್ ಬಣದ ಮಾತುಗಳನ್ನು ಕೇಳೋಕೆ ರೆಡಿ ಇಲ್ಲ, ಅಥವಾ ನಮಗೆ ಕೊಡಿ ಅಂತ ಕೆಲವರು ಹೇಳ್ತಿದ್ದಾರೆ, ಅಂಥವ್ರ ಕಡೆಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೊರತುಪಡಿಸಿ ಇವರನ್ನೆಲ್ಲ ಹೊರತುಪಡಿಸಿ RSS ಒಬ್ಬರನ್ನ ಯಾರಾದರೂ ತಂದು ಅಧ್ಯಕ್ಷರನ್ನಾಗಿ ಮಾಡ್ತಾರ ಅನ್ನುವಂಥ ಒಂದು ಹೊಸ ಚರ್ಚೆ ಕೂಡ ಇದರ ನಡುವೆ ಹುಟ್ಟುಕೊಂಡಿದೆ. ವಿಜಯೇಂದ್ರ ಅವ್ರನ್ನ ಮರು ಆಯ್ಕೆ ಮಾಡೋದು 90% ಸಾಧ್ಯತೆ ಇರೋದು, ಇನ್ನು 10% ಒಂದು ಅವಕಾಶವನ್ನು ಓಪನ್ ಇಟ್ಕೊಂಡಿರೋದು ಹೈಕಮಾಂಡ್. ಇಂಥ ಪ್ರಯೋಗ ಮಾಡಿದ್ರೆ ಆಗುತ್ತಾ, ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವ ಆಲೋಚನೆಗೆ ಬಿದ್ದಿದೆ. ಈಗ ಸೋಮಣ್ಣವ್ರ ಹತ್ರ ಎಲ್ಲರೂ ಹೋಗಿ ದೂರನ್ನು ಹೇಳಿ ನೋವನ್ನು ಕಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಎಲ್ಲ ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಾರೆ ಸೋಮಣ್ಣವರು. ಗೋವಿಂದ ಕಾರಜೋಳ ಅವ್ರಿಗೂ ಕೂಡ ವಕ್ಫ್ ಹೋರಾಟ ಸಮಿತಿ ಮಾಡಿದ್ದು ಅಲ್ಲಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಅವರು ಅಸಮಾಧಾನ ಸುಮಾರು ಸಲ ಹೊರ ಹಾಕಿದ್ದಾರೆ. ಈಗ ಅವರು ಹೇಳಿ ಬಂದಿರ್ತಾರೆ. ಸೊ ಸೀನಿಯರ್ಸ್ ಅಭಿಪ್ರಾಯಕ್ಕೆ ಹೈಕಮಾಂಡ್ ಬೆಲೆ ಕೊಟ್ಟು ಅವ್ರಿಗೆ ಟೈಮ್ ಕೊಟ್ಟು ಅಮಿತ್ ಶಾ ಅವರೇ ಮಾತಾಡಿರೋದು ಮಾತ್ರ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು. ರಾಜ್ಯ BJPಯ ಬಗ್ಗೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುವಂಥ ನಿರ್ಧಾರ ಮಾಡಿದೆ. ಈಗ ಕೊನೆಗೂ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. 2 ಕಡೆಯಲ್ಲಿ ಏನೇನಾಗಿದೆ ಅನ್ನೋದನ್ನು ಆಲಿಸಿ ನಿರ್ಧಾರ ತಗೊಳ್ಳೋದು. ಸೊ ವಿಜಯೇಂದ್ರಗೂ ಬಿಸಿ ಮುಟ್ಟಿಸಿದ್ದಾರೆ, ಯತ್ನಾಳ್ಗೆ ಆಘಾತವನ್ನೇ ಕೊಟ್ಟಿದ್ದಾರೆ, ಸೀನಿಯರ್ಸನ್ನು ಕೇಳ್ತಿದ್ದಾರೆ. RSS ನಾಯಕನ ಎಂಟ್ರಿ ಆಗುತ್ತೋ ಅಥವಾ ವಿಜಯೇಂದ್ರಗೆ ಒಂದಿಷ್ಟು ಕಂಡೀಷನ್ಗಳ ಜೊತೆಗೆ ಮತ್ತೆ ಪಟ್ಟ ಒಲಿಯತ್ತೋ, ಇದೆರಡೇ ಆಯ್ಕೆಯಾಗಿರೋದು. 2ರೊಳಗೊಂದು 18ನೇ ತಾರೀಕಿನ ಒಳಗಡೆ ಘೋಷಣೆ ಆಗಲಿದೆ. ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಬಜಾಜ್ ಅಲಯನ್ಸ್ನ ನಿಫ್ಟಿ 500 ಮಲ್ಟಿಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ 50 ಇಂಡೆಕ್ಸ್ ಫಂಡ್ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅವಕಾಶ ಆಗಿದೆ. ಕೇವಲ 2,000 ರೂಪಾಯಿಂದ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬಹುದು. ಹಾಗೆ ಕ್ಯಾಪಿಟಲ್ ಗ್ಯಾರಂಟಿ ಇರುತ್ತೆ, ಒಂದೊಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಅವಕಾಶ ಇರೋದು ಕೆಲವು ದಿನಗಳು ಮಾತ್ರ ಇದೆ. ಫೆಬ್ರವರಿ 14ನೇ ತಾರೀಕು ತನಕ ಮಾತ್ರ ಚಾನ್ಸ್ ಇದೆ. ಮಿಸ್ ಮಾಡ್ಕೊಳ್ಬೇಡಿ. ನೀವೇ ಸ್ಟಡಿ ಮಾಡಿ, ಕಂಪೇರ್ ಮಾಡಿ, ಹೂಡಿಕೆ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಬಹುದು. ಥ್ಯಾಂಕ್ ಯು.